ಚುರುಮುರಿಯ ಚಲನಚಿತ್ರದ ಕಥಾ ಸಾಹಿತಿ ನಾನು. ಚುರುಮುರಿಯ ಒಂದು ಕಲಾತ್ಮಕ ಚಲನಚಿತ್ರವಾಗಿದೆ. ಅದು ಉತ್ತರ ಕರ್ನಾಟಕದ ವಸ್ತುವನ್ನು ಒಳಗೊಂಡಂತಹ ಇಲ್ಲಿಯ ಕಲಾವಿದರನ್ನೇ ಇಲ್ಲಿ ಆಯ್ಕೆ ಮಾಡಿಕೊಂಡು ಮಾಡಿರುವಂತಹ ಇದೊಂದು ಚುರುಮುರಿಯ ಚಲನಚಿತ್ರ. ಇದರಲ್ಲಿ ಮಹಿಳೆ ನಟಿಯಾಗಿದ್ದು ಅದರ ಜೊತೆಗೆ ನಿರ್ದೇಶನವೂ ಕೂಡ ಮಹಿಳೆಯದೇ ಆಗಿದೆ. ಇದು ಒಬ್ಬ ಸಾಮಾನ್ಯ ಮನುಷ್ಯನ ಬದುಕಿನ ಸಂಧ್ಯಾಕಾಲದ ಕಥೆಯಾಗಿದೆ. ಆ ಬದುಕಿನ ಸಂಧ್ಯಾಕಾಲ ಪ್ರತಿಯೊಬ್ಬರದು ಯಾವ ರೀತಿಯಾಗಿರ್ತದೆ. ಅದರಲ್ಲಿ ಅವನು ಮನೆತನಕ್ಕಾಗಿ ಮಕ್ಕಳಿಗಾಗಿ ದುಡಿದು ಅವನ ಮನೆಯನ್ನು ಕಟ್ಟಿದಂಥವನಿಗೆ ಆ ಮಕ್ಕಳಿಂದ ಸೊಸೆಯಿಂದ ತಾತ್ಸಾರ ಭಾವನೆಯನ್ನು ಅನುಭವಿಸಿ ಅವನು ಮನೆಯನ್ನು ಬಿಟ್ಟು ಈ ಒಂದು ಬೆಳಗಾವಿಯಲ್ಲಿ ಬಂದು ಅವನು ಈ ಒಂದೇ ಫುಲ್ವಾಗ್ ಗಲ್ಲಿಯಲ್ಲಿ ಇರುತ್ತಿದ್ದ ಆ ವ್ಯಕ್ತಿ. ಸಾಮಾನ್ಯವಾಗಿ ನೀವು ನೋಡಿರೋ ಇಲ್ಲ ಗೊತ್ತಿಲ್ಲ, ಇಲ್ಲಿರುವಂತಹ ಬೀದಿಗಳಲ್ಲಿ ಅವನು ಯಾವಾಗಲೂ ಚುರುಮುರಿಯಾ ಅಂಥೇಳಿ ಮಾರ್ತಿದ್ದ. ನಮ್ಮ ಮನೆಯ ಸದಾಶಿವನಗರದಲ್ಲಿಯೂ ಕೂಡ ಅವನು ಚುರುಮುರಿ ಒಂದು ಮುರುಕ್ ಸೈಕಲ್ಲು, ಅದರ ಎಡಬಲದಲ್ಲಿ ತಟ್ಟಿನ ಚೀಲಗಳಲ್ಲಿ ಚುರುಮುರಿ, ಮುಂದೆ ಕಾರ್ದಾಣಿ, ಆಮೇಲೆ ಚಿಕ್ಕಿ, ಸೇವು, ಡಾಣಿ ಅವನ್ನೆಲ್ಲ ಸಣ್ಣ ಸಣ್ಣ ಚೀಟ್ ಮಾಡ್ಕೊಂಡು ಹಾಕ್ಕೊಂಡಿರ್ತಿದ್ದ. ಅವನ ಆ ಕೂಗು ಕೇಳಿದಾಗೆಲ್ಲ ನಾನು ಬೀದಿಗೆ ಬಂದು ಅವನನ್ನು ನೋಡ್ತಿದ್ದೆ. ಚುರುಮುರಿ ಯಾಕಂದ್ರೆ ಸುಮಾರು 85 ವರ್ಷದ ಮನುಷ್ಯ ಅವನು. ಆ ವಯಸ್ಸಿನಲ್ಲಿಯೂ ಕೂಡ ದುಡಿದು ತಿನ್ನುವ ಅಂದ್ರೆ ತನ್ನ ಸಮಸ್ಯೆಯನ್ನು ತಾನೇ ಪರಿಹರಿಸ್ಕೊಂಡ. ಈಗ ದೊಡ್ಡ ಜನರೆಲ್ಲ ಬಹಳ ಮನುಷ್ಯರ ಸಮಸ್ಯೆಯನ್ನು ಪರಿಹರಿಸುವಂಥವ್ರು ಇರ್ತಾರೆ. ಆದ್ರೆ ತನ್ನ ಸಮಸ್ಯೆಯನ್ನು ತಾನ ಪರಿಹರಿಸ್ಕೊಂಡು ಅವನು ಈ ಚಳಿಗಾಲದಲ್ಲಿ ಬಹಳ ಚುರುಮುರಿ ಮಾಡ್ತಿದ್ದ. ಆ ಚಳಿಗಾಲದ ಸನ್ನಿವೇಶ ಇದ್ರೊಳಗೆ ಭಾಳ ಬರ್ತೈತೆ. ಗಿಡಗಳೆಲ್ಲ ಉದುರ್ತಾವ, ಆಮೇಲೆ ಜನರಿಗೆಲ್ಲ ಚಹಾ ಕುಡಿಯುವಂಥ ಇದು. ಆ ಹೊತ್ತಿನಲ್ಲಿ ಚುರುಮುರಿ ಬಹಳ ಮನುಷ್ಯರಿಗೆ ಭಾಳ ಪ್ರಿಯವಾದದ್ದು. ಕುರ್ಕುರು ಏನಾರೇ ತಿನ್ಬೇಕನ್ನಿಸ್ತೈತಿ. ಆ ಮಾರ್ಕೋತ ಇದ್ದಂಥ ಮನುಷ್ಯ ಬಹಳಷ್ಟು ಅಡ್ಡಾಡಿ ಅವನು ಬೇಸತ್ತು ಬಿಸಿಲಿಗಾಗಿ ಬೆಂದು ಒಂದು ಮರದ ಕೆಳಗೆ ಕುಂದಿರ್ತಿದ್ದ. ಆ ಮರದ ನೆರಳಿನ ಆಸರೆ ಅವನಿಗೆ ಆಗ್ತದೆ. ಅವಾಗ ತನ್ನ ಮಗನ ನೆನಪಾಗ್ತೈತಿ ಅವಾಗ. ಏನಂದ್ರೆ ನನ್ನ ಆಸರೆಯನ್ನು ನಾ ಅವನಿಗೆ ಕೊಟ್ಟು ಬಂದೆ, ನನಗೆ ಮರ ಇವತ್ತೇನು ಮಾಡಾಕತ್ತೈತಿ, ಆಸರೆ ಕೊಡ್ತೈತಿ. ಆ ನೆರಳು, ಆ ಗಾಳಿ, ಆ ಗೀತ, ಆ ಪಕ್ಷಿಗಳ ಗೀತ, ಆ ಸಂಗೀತವನ್ನು ಅವ ಆಸ್ವಾದಿಸ್ತಾನೆ. ಪ್ರಕೃತಿ ನಮಗೆಲ್ಲ ಕೊಡ್ತೈತಿ, ಅದಕ್ಕೆ ನಾವೇನು ಕೊಟ್ಟೀವಿ? ತನ್ನನ್ನು ತಾನು ಏನು ಮಾಡ್ಕೊತಾನವ ಪ್ರಶ್ನೆ ಮಾಡ್ಕೋತಾನೆ. ಈ ಪ್ರಕೃತಿಗೆ ನಾನು ಏನೂ ಕೊಡಲಿಲ್ಲ, ಆದ್ರೆ ಅದು ಎಲ್ಲ ನನಗೆ ಕೊಡ್ತು. ಆದ್ರೆ ತನ್ನ ಮನೆ ಒಂದು ಅಲ್ಲಿ ಇರುವಂಥ ತಾತ್ಸಾರಕ್ಕೆ ತಾವು ಒಳಗಾಗಿದ್ದು, ಅಲ್ಲದೆ ಅವ್ರ ದಿನಾರು ಬೈಗುಳುಗಳನ್ನು ತಿಂದು ಅಲ್ಲಿ ಬಂದಿರುವಂಥಕ್ಕಿಂತಲೂ ಇಲ್ಲಿ ಅವ ದುಡಿದು ಸಂತೋಷವಾಗಿರ್ತಾನೆ. ಆದ್ರೆ ಕೊನೆಗೆ ಈ ಪ್ರಕೃತಿಯೊಳಗೆ ಆ ಮರವನ್ನ ತಾನು ಅಪ್ಪಿಕೊಂಡು ಅವನೇನು ಮಾಡ್ತಾನೆ, ಪ್ರಕೃತಿಯೊಳಗೆ ಲೀನವಾಗುವಂಥ ಈ ಒಂದು ಕಥೆಯನ್ನು, ಚುರುಮುರಿಯ ಕಥೆಯನ್ನು ನಾನು ಬರೆದಿದ್ದೀನಿ. ಅದು ಯೋಗಾಯೋಗವಾಗಿ ಈ ಸುಪ್ರಿಯಾ ಅನ್ನುವಂಥ ಹುಡುಗಿ ಭಾಳ ಚಿಕ್ಕವಳದಾಳೆ. ಅಂದ್ರೆ ಇನ್ನೂ 30-31 ವರ್ಷ ಇರಬೇಕು. ಈ ನಿರ್ದೇಶನ ಮಾಡಿರುವಂಥ ಹುಡುಗಿ ಧ್ವನಿ ಸಂಯೋಜನೆ ಚಲನಚಿತ್ರಗಳಲ್ಲಿ ಆಕೆ ಧ್ವನಿ ಸಂಯೋಜನೆಯನ್ನು ಮಾಡ್ತಾಳೆ. ಅಂಥವಳು ಏನು ಮಾಡಿದ್ದಾಳೆ, ಈ ನೆಲ ಪುಸ್ತಕದಲ್ಲಿಯ ಒಂದು ಕಥೆ ಇದು. ಇದರಲ್ಲಿ ಸುಮಾರು ಒಂದು 18 ಕಥೆಗಳದಾವ. ಈ ನೆಲ ಪುಸ್ತಕದಲ್ಲಿಯೇ ಚುರುಮುರಿಯ ಕಥೆಯನ್ನು ಅವಳಿಗೆ ಬಹಳ ಕಾಡಿಸ್ತು, ಅಂದ್ರೆ ವಿಚಾರ ಮಾಡ್ಲಿಕ್ಕೆ ಹಚ್ಚಿತು. ಇಂಥ ಒಬ್ಬ ಸಾಮಾನ್ಯ ಮನುಷ್ಯನ ಬದುಕಿನ ಕಥೆಯನ್ನು ನಾನು ಬರಿಬೇಕಿದ್ರಾಗ ಬಹಳಷ್ಟು ಕಥೆಗಳಿದ್ದು. ಆದ್ರೆ ಅದೇ ಒಂದು ಸಾಮಾನ್ಯ ಮನುಷ್ಯನ ಕನಿಗೆ ನಾನು ಅಂತ್ಯ ಹೆಂಗೆ ಮಾಡಿದ್ದೀನಿ ಅಂತ ಹೇಳಿದ್ರೆ, ದಶರಥ ರಾಮನನ್ನ ಖರೇಂದ್ರ ಆ ಚುರುಮುರಿ ಮಾಡುವಂಥ ಮನುಷ್ಯನ ಹೆಸರು ರಾಮಚಂದ್ರ. ದಶರಥ ರಾಮನನ್ನ ಏನು ಮಾಡಿದ, 14 ವರ್ಷ ಕಳಿಸಿದ್ರೆ ಇವತ್ತು ಏನು ಮಾಡಿದ ರಾಮ ಅಂತಂದ್ರೆ, ರಾಮ ಇವತ್ತು ಅವನ ಮಗನೇ ಇವನನ್ನು ಏನು ಮಾಡಿಬಿಡ್ತಾನ, ಎಲ್ಲ ಆ ಅಂಗಡಿಯನ್ನು
ಆಮೇಲೆ ಹೊಲವನ್ನು ಎಲ್ಲ ತಗೊಂಡ್ಮೇಲೆ ಇವ ಅವನಿಗೆಲ್ಲ ಕೊಟ್ಟು ಇಲ್ಲಿ ಬಂದು ತನ್ನ ಮುದುಕಿ ಆ ಸೈಕಲ್ಲ ಮತ್ತು ತಾನು ಅವ್ರ ಜೊತೆಗೆ ಒಂದು ಜೀವನವನ್ನು ನಡೆಸ್ತಾನೆ. ಸವದತ್ತಿ ಮತ್ತು ಗೊಡಚಿ ಜಾತ್ರೆಗೆ ಹೋದಾಗ ನಾ ಕೇಳಿದೆ, ನಿನಗೆ ಎಲ್ಲರೂ ಮತ್ತೆ ಭೇಟಿಯಾಗಿಲ್ಲ ನಿನ್ನ ಮಕ್ಕಳು ಅಂತೇಳಿ. ಅವಾಗ ಅವ ಹೇಳಿದ, ನಾನು ಸವದತ್ತಿಗೆ ಹೋಗಿದ್ದೆ ಮತ್ತು ಗೊಡಚಿ ಜಾತ್ರೆಗೆ ಹೋಗಿದ್ನಿ, ಅಲ್ಲಿ ನನ್ನ ಮಗ ಭೇಟಿ ಆಗ್ತಾನೆ, ಅದರ ಮೊಮ್ಮಕ್ಕಳು ಓಡಿ ಬರ್ತಾವ. ತನ್ನತನ ಅನ್ನುವಂಥದ್ದು ಹೇಗಿರ್ತದೆ, ಮೊಮ್ಮಕ್ಕಳು ಓಡಿ ಬರ್ತಾವ, ಅವ್ರ ನನ್ನ ಜೋಡಿ ಮಾತಾಡ್ತಾವ. ಅವರಿಗೆಲ್ಲ ನಾನೇನು ಮಾಡ್ತೀನಿ, ಏನೋ ಸಿಹಿ ತಿಂಡಿ ತಿನಿಸು ಚಸ್ಮಾ ಆಟಿಗೆಯನ್ನೆಲ್ಲ ಕೊಡಿಸ್ತೀನಿ, ಅದರೊಳಗೆ ನನಗೆ ಆನಂದ ಸಿಗ್ತೈತಿ. ಆದ್ರೆ ನಾನು ಸ್ವಾವಲಂಬಿಯಾಗಿ ಇವತ್ತು ನಾನು ಬದುಕ್ತಾ ಇದ್ದೀನಿ. ಸ್ವಾವಲಂಬದಕ್ಕಿಂತ ದೊಡ್ಡದು ಈ ಜಗತ್ತಿನೊಳಗೆ ಯಾವುದೂ ಇಲ್ಲ ಅನ್ನುವಂಥದ್ದನ್ನು ನಾವು ಹೇಳಿದ. ಆದರೆ ವೃದ್ಧರ ಅವಸ್ಥೆ ಒಬ್ಬ ಎಲ್ಲ ವೃದ್ಧರದ ಸಾಂಕೇತಿಕವಾಗಿ ಇಲ್ಲಿ ನಿಲ್ಲುತ್ತಾನೆ. ಎಲ್ಲ ವೃದ್ಧರ ವಯಸ್ಸಾದವರ ಸಾಂಕೇತಿಕವಾಗಿ ಇಲ್ಲಿ ನಿಲ್ಲುತ್ತಾನೆ ಎನ್ನುವಂಥ ಒಂದು ಕಥೆಯ ಹಂದರವನ್ನು ನಾನು ವಾಸ್ತವಿಕ ಘಟನೆಯ ಕಥೆಯ ಹಂದರವನ್ನು ಈ ಚಿರುಮುರಿಯ ಕಥೆಯಲ್ಲಿ ಹೆಣೆದಿದ್ದೇನೆ. ನಾನು 100 ಕಥೆಗಳಾಗ್ಯಾವ, 13 ಕಥಾ ಸಂಕಲನಗಳಾಗ್ಯಾವ. ಮಹಾದೇವಿ ಮಹಾಕಾವ್ಯ 600 ಪುಟದ ಮಹಾಕಾವ್ಯವಾಗಿದೆ. 100 ಪುಸ್ತಕಗಳನ್ನು ನಾನು ಬರೆದಿದ್ದೀನಿ. ಇದನ್ನೆಲ್ಲ ನಮ್ಮ ಲೇಖಕ ಹೇಳ್ತಾರೆ.